ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಯಿತು, ಕ್ಷಮೆ ಇರಲಿ. ಇಲ್ಲಿ ನಮ್ಮ ಮನೆಯವರು ಊರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಮನೆಯವರು ಊರಿಗೆ ಹೋಗ್ತಿದ್ರಲ್ವ, ಅದಕ್ಕೆ ನನ್ನ ಮಗ ಮೇಲಿಂದ ಬರೋದಕ್ಕೆ ಹಠ ಮಾಡ್ತಾಯಿದ್ದ. ಇವಾಗ ಅವನಿಗೂ ಅರ್ಥ ಆಗ್ತಿದೆ, ಹೋಗೋರಿಗೆ ಬೆನ್ನತ್ತಾ ಇದ್ದಾನೆ. ತುಂಬ ದಿನ ಆದಮೇಲೆ 4 ದಿನ ಬಿಡುವು ಮಾಡಿಕೊಂಡು ಫ್ರೀಯಾಗಿರೋದಕ್ಕೆ ಅಂತ ಬಂದಿದ್ದು. ಸೊ ರಿಲ್ಯಾಕ್ಸ್ ಆಗಿ ಚೆನ್ನಾಗಿ ಆಟ ಆಡಿ ಎಂಜಾಯ್ ಮಾಡಿದ್ರು ಈ ಸಲ ಅಂತೂ. ಆ್ಯಂಡ್ ಇವಾಗ ಯಾವುದೋ ಅರ್ಜೆಂಟ್ ಕಾಲ್ ಬಂತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಹೋಗ್ತಿದ್ದೀನಿ ಅಂತ. ಆಮೇಲೆ ಇಲ್ಲಿ ನೋಡಿ, ನಮ್ಮ ತಂಗಿಗೆ ಸ್ಯಾರಿನ ಪ್ಲೀಟ್ ಮಾಡಿಕೊಡ್ತಾ ಇದ್ದೆ. 2 ದಿನದಲ್ಲಿ ಅವಳ ಫ್ರೆಂಡ್ದು ಮದುವೆ ಇತ್ತು. ಸೊ ಅವಳಿಗೆ ಸ್ಯಾರಿನ ರೆಡಿ ಮಾಡಿಕೊಡ್ಬೇಕಾಗಿತ್ತು. ಅದಕ್ಕೆ ನನಗೆ ಗೊತ್ತಿರೋ ಥರ ಫೋಲ್ಡಿಂಗ್ ಮಾಡ್ತಾಯಿದ್ದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂತು. ನೋಡಿ ಯಾವ ಥರ ಮಾಡಿದ್ದೀನಿ ಅಂತ. ಆ್ಯಕ್ಚುಲಿ ಇದು ನನ್ನ ಮಗನ ನಾಮಕರಣಕ್ಕೆ ಅಂತ ತೊಗೊಂಡಿರೋ ಸೀರೆ. ತುಂಬ ಚೆನ್ನಾಗಿದೆ, ನನ್ನ ಫೇವ್ರೆಟ್ ಸ್ಯಾರಿ ಇದು. ನಾನು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅನ್ನೋ ಥರ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಅದೇನು ಟಫ್ ಅಲ್ಲ, 1-2 ಸಲ ನೋಡಿಕೊಂಡ್ರೆ ಸಾಕು, ವಿ ಕ್ಯಾನ್ ಮೇಕ್ ಇಟ್ ಈಸಿಲಿ. ನನಗಂತೂ ಈಸಿ ಅನ್ನಿಸ್ತು. ಯಾರಿಗೆ ಯಾವ ಥರ ಅನಿಸುತ್ತೆ ಅಂತ ಗೊತ್ತಿಲ್ಲ. ನಾನು 1-2 ಸೀರೆ ಎಕ್ಸ್ಟ್ರಾನು ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಆ ಕಡೆ ಹಾಕ್ಕೊಳ್ಳೋದಾ ಈ ಕಡೆ ಹಾಕ್ಕೊಳ್ಳೋದಾ ಅಂತ ಹೇಳಿಬಿಟ್ಟು. ಬಟ್ ನೆಕ್ಸ್ಟ್ ಟೈಮ್ ತುಂಬ ಈಸಿಯಾಗಿ ಬಂತು ಅಂತ ಹೇಳ್ಬೋದು. ನಾನೊಂದು ವೀಡಿಯೋ ಅಂತೂ ಮಾಡ್ತೀನಿ ಇದ್ರ ಮೇಲೆ. ಆ್ಯಂಡ್ ನೀವೆಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಆಲ್ಮೋಸ್ಟ್ ಒಂದು 3/4 ಗಂಟೆ ತೊಗೊಂಡೆ ಒಂದು ಸ್ಯಾರಿನ ಫೋಲ್ಡ್ ಮಾಡೋದಕ್ಕೆ. ನೀವು ನೋಡ್ತಿದ್ದೀರಲ್ಲ, ಕೊನೆ ಹಂತದಲ್ಲಿ ಮಾಡಿಸ್ತಾ ಇರೋದು. ಪ್ರೊಫೆಷನಲ್ಸ್ ಇದನ್ನು ಬೇರೆ ಥರನೇ ಮಾಡಿಸ್ತಾರೆ. ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ನನಗೆ ಯಾವ ಥರ ಬೇಕೋ ಆ ಥರ ನಾನು ಮಡಿಕೆ ಮಾಡಿ ಇಟ್ಕೊಂಡಿದ್ದೆ. ಬಟ್ ನೆಕ್ಸ್ಟ್ ಟೈಮ್ ಪಕ್ಕಾ ಪ್ರೊಫೆಷ್ನಲಿಸ್ಟಾಗಿ ಟ್ರೈ ಮಾಡ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ. ಸೊ ನೀವಲ್ಲಿ ನೋಡ್ತಾ ಇದ್ದೀರಲ್ಲ, ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಸೊ ನಾನು ಸ್ಯಾರಿ ಮಾಡಿಸಿದ್ದು ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ ಒಂದು ಕಮೆಂಟ್ ಮಾಡಿ. ಈ ಥರ ಮುಂಚೆನೇ ಸ್ಯಾರಿ ಪ್ಲೀಟಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಫಂಕ್ಷನ್ಸ್ ಏನಾದರೂ ಇದ್ದರೆ ಈಸಿಯಾಗಿ 10 to 15 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ರೆಡಿ ಆಗಿಬಿಡ್ಬೋದು. ಸೊ ಆಮೇಲೆ ಈವ್ನಿಂಗ್ ಟೈಮ್ಗೆ ಮನೇಲಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ರು, ಖಾರ ಕುಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ 20 kg ಇತ್ತು ಅಂತ ಹೇಳ್ಬೋದು. 20 kg ಮೆಣಸಿನ್ಕಾಯಿ ತೊಗೊಂಡಿದ್ರು. ಮೆಣಸಿನ್ಕಾಯಿ ತುಂಬ ತೆಗೆಯೋದಕ್ಕೆ ನಮ್ಮ ಅಜ್ಜಿ ಅಕ್ಕಪಕ್ಕ ಇರೋರನ್ನೆಲ್ಲ ಕರ್ಕೊಂಡು ಕೂರಿಸ್ಕೊಂಡಿತ್ತು. ಎಲ್ಲರೂ ಸೇರಿ ತೆಗಿತಾಯಿದ್ರು. ಆ್ಯಕ್ಚುಲಿ 2-3 ದಿನವೇ ತೊಗೊಳ್ತಿದ್ದು. ಇವಾಗ ಇಬ್ಬರೇ ಇದ್ದಾರೆ. ಇಲ್ಲ ಅಂದರೆ ಇಲ್ಲಿ ಒಂದು 5-6 ಜನರನ್ನ ಕೂಡಿಸ್ಕೊಂಡು ಕೂತ್ಕೊಂಡಿದ್ರು ನಮ್ಮ ಅಜ್ಜಿ. 1 ವರ್ಷಕ್ಕಾಗೋಷ್ಟು ಖಾರನ ಒಂದೇ ಸಲ ಕೂಡಿಸ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಚಿನ್ನಮ್ಮ ಅವ್ರ ದೊಡ್ಡಪ್ಪನ ಜೊತೆ ಹೈಡ್ ಆ್ಯಂಡ್ ಸಿಕ್ ಆಟ ಆಡ್ತಿರೋದು. ಏನಂದರೆ ಮನೇಲಿ ಮಕ್ಕಳು ಅಂತ ಇದ್ಬಿಟ್ರೆ ಮನೆಯವ್ರು ಎಲ್ಲರೂ ಮಕ್ಕಳಾಗ್ಬಿಡ್ತಾರೆ ಅಲ್ವಾ. ಒಂಥರ ಎವ್ರಿ ಸೆಕೆಂಡ್ ಕೂಡ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ ಇವನ್ ಜರ್ನಿ ಮಾತ್ರ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಖುಷಿ ಆಗ್ತಿದೆ ಅವ್ರಿಗೆ ಅಂಥೇಳಿ. ಆಮೇಲೆ ಇನ್ನು ರಾತ್ರಿ ಟೈಮ್ಗೆ ಬಂದುಬಿಟ್ಟು ನಮ್ಮ ಮನೇಲಿ ಆಲ್ಮೋಸ್ಟ್ ಬೇಸಿಗೆ ಟೈಮ್ಗೆ ಎಲ್ಲರೂ ಹೊರಗಡೆನೇ ಕೂತ್ಕೊಂಡು ಊಟ ಮಾಡೋದು. ಇವಾಗಲೂ ಕೂಡ ಹಾಗೆ ಎಲ್ಲರೂ ಹೊರಗಡೆನೇ ಕೂತ್ಕೊಂಡು ಊಟ ಮಾಡ್ತೀವಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟು ಜನ ಮಾತ್ರ ಇರೋದು ಇವಾಗ, ಇನ್ನು 4-5 ಜನ ಮಿಸ್ಸಿಂಗು. ಸೊ ಹೊರಗಡೆ ಕೂತ್ಕೊಂಡು ಬೆಳ್ದಿಂಗ್ಳು ಊಟ ಮಾಡೋದ್ರಲ್ಲಿ ಒಂಥರ ಮಜಾ ಇರುತ್ತೆ, ತುಂಬ ಖುಷಿನೂ ಕೂಡ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ನಾವಿಲ್ಲಿ ಎಲ್ಲಿಗೆ ಬಂದಿದ್ವಿ ಅಂದರೆ, ನಮ್ಮ ಅಜ್ಜನ ಮನೆ ದೇವ್ರ ಜಾತ್ರೆ ಇತ್ತು. ನಮ್ಮ ಮಮ್ಮಿ ತವ್ರ ಮನೆಯದು ಮನೆ ದೇವರು ಬಸವಣ್ಣ. ನಮ್ಮ ಅಜ್ಜನ ಸ್ವಂತೂರಲ್ಲಿ ಜಾತ್ರೆ ಇತ್ತು. ಸೊ ನಾವೆಲ್ಲ ಅಲ್ಲಿಗೆ ಹೋಗಿದ್ವಿ. ಈ ಜಾತ್ರೆ ಪ್ರತಿ ವರ್ಷವೂ ನಡೆಯುತ್ತೆ. ಈ ಜಾತ್ರೆ ಟೈಮ್ಗೆ ಕಾಯಿ ಹಾರಿಸ್ತಾರೆ, ಅಂದರೆ ಎಲ್ಲ ಥರ ಡ್ರೈ ಫ್ರೂಟ್ಸು, ಕೊಬ್ಬರಿ, ತೆಂಗಿನಕಾಯಿ ಎಲ್ಲನೂ ಹಾರಿಸ್ತಾರೆ. ಅದೇ ಮೇನ್ ಈ ಜಾತ್ರೆಯಲ್ಲಿ. ನಮಗೆ ಅದು ಸಿಗಲಿಲ್ಲ, ಏನೋ ಕಾರಣದಿಂದ ಅದು ಬೇಗ ಆಗೋಗಿತ್ತು. ನಾವು ಸ್ವಲ್ಪ ಲೇಟಾಗಿ ಹೋದ್ವಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ವ ಬಸವಣ್ಣನ ಪಲ್ಲಕ್ಕಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಪಲ್ಲಕ್ಕಿ ಹಾದೋಗೋ ಸ್ಥಳದಲ್ಲೆಲ್ಲ ಭಕ್ತರು ಮಲ್ಕೊಂಡ್ಬಿಡ್ತಾರೆ. ನಮ್ಮ ಅಜ್ಜಿನೂ ಆ್ಯಕ್ಚುಲಿ ಮಲ್ಗೋಣ ಅಂತ ಅಂತಿತ್ತು, ಬಟ್ ಲೇಟಾಗಿ ಹೋಗಿದ್ದಕ್ಕೆ ನಾವು ಯಾರೂ ಮಲಗಲಿಲ್ಲ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ನನ್ನ ಮಗ ಫಸ್ಟ್ ಟೈಮ್ ಬಂದಿದ್ದ. ದೇವ್ರ ಮುಂದೆ ಮಲಗಿಸಿದ್ರೆ ಒಂದು 10 ನಿಮಿಷ ಹಾಗೆ ಮಲ್ಕೊಂಡ್ಬಿಟ್ಟಿದ್ದ, ಅಲ್ಲಾಡ್ತಾನೆ ಇರಲಿಲ್ಲ.
ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಚಿನ್ನಮ್ಮ ಎಷ್ಟು ಬೇಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಅಜ್ಜ, ದೊಡ್ಡಪ್ಪ, ಅಕ್ಕ, ಅಣ್ಣ, ಮಾಮ, ತಾತ, ತಾತ ತಾತ ಹೇಳು, ಅಜ್ಜಿ. ನಿಲ್ಲೋದಕ್ಕೆ ಮಾತಾಡೋದಕ್ಕೆ ಎಲ್ಲನೂ ಟ್ರೈ ಮಾಡ್ತಾ ಇದ್ದೆ ನಾನು. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.